ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಕೋಳಿಗೆ ಹಸಿರು ಮೇವಾಗಿ ಅಜೋಲ ಬೆಳೆಯೋಕ್ಕೆ ರೆಡಿ ಮಾಡ್ತಿದ್ದೀವಿ. ಇದು ಅಜೋಲ ಬೆಳೆಯೋಕ್ಕೆ ಅಂತ ಗುಂಡಿ ಮೊದಲೊಂದು ಸ್ವಲ್ಪ ಗುಂಡಿ ಇತ್ತು, ಅದನ್ನೇ ಕ್ಲೀನಾಗಿ ಮಾಡ್ತಿದ್ದೀನಿ. ಕ್ಲೀನಾಗಿ ಒಂದು ಉದ್ದ 6 ಅಡಿ ಬರ್ಬೋದು, ಅಗಲ ಒಂದು 2.5 ಅಡಿ ಇರ್ಬೋದು. ಅದಕ್ಕೇ ಒಂದು ಟಾರ್ಪಲ್ ಅಡಿಗೆ ಪ್ಲಾಸ್ಟಿಕ್ ಹಾಸಿ ಸುತ್ತಲೂ ಸೈಡ್ ನೆಟ್ ಕಟ್ಟಿದ್ದೀನಿ. ಯಾಕಂದರೆ ಕೋಳಿ ಫಾರಂ ಒಳಗಡೆನೇ ಮಾಡ್ತಿರೋದ್ರಿಂದ ಹೋಗಿ ತಿನ್ನಬಾರ್ದು ಅಂದ್ಬಿಟ್ಟು ಆ ಥರ ಮಾಡ್ತಿದ್ದೀನಿ. ಮತ್ತು ಸೈಡ್ ನೆಟ್ ಕಟ್ಟೋದ್ರಿಂದ ಹೆವಿ ಬಿಸಿಲು ಬೀಳಲ್ಲ. ಅಜೋಲಾಗೆ ಒಂದು ಸ್ವಲ್ಪ ನೆರಳು ಮುಖ್ಯ, ನೆರಳಲ್ಲಿ ಬೆಳೆಯೋಂಥ ಇದಾಗಿರುತ್ತೆ. ಅದು ಡೈರೆಕ್ಟ್ ಬಿಸಿಲು ಬೀಳಬಾರ್ದು, ಅದರಿಂದ ಸೈಡ್ ನೆಟ್ ಕಟ್ಟೋದು ಅದಕ್ಕೆ ಬೆಳೆಯೋದಕ್ಕೆ ಉಪಯುಕ್ತವಾಗಿರುತ್ತೆ. ಈ ಬೆಡ್ಡಲ್ಲಿ ಇವಾಗ ನಾವು ನೀರು ಒಂದು 5 ಇಂಚು 4 ಇಂಚು ನೀರು ನಿಲ್ಲೋ ಥರ ನೀರು ಹಾಕೋಬೇಕು. ನೋಡಿ, ನೀರು ಇಕ್ಕಿದ್ದೀನಿ, ಅದಕ್ಕೆ ಸ್ವಲ್ಪ ಮಣ್ಣು ಕಳಿಸಿದ್ದೀನಿ. ಮಣ್ಣಿನ ಜೊತೆಗೆ ಸ್ವಲ್ಪ ಸೆಗಣಿನೂ ಕಳಿಸಿದ್ದೀನಿ. ಸ್ವಲ್ಪ ಅಳತೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಳಿಸ್ಕೋಬೇಕು ಅಂತ. ಸ್ವಲ್ಪ ಸೆಗಣಿ ಸ್ವಲ್ಪ ಮಣ್ಣು ಹಾಕಿ ಕಳಿಸ್ಕೊಂಡ್ರೆ ಸಾಕು. ಸೆಗಣಿಗೇನು ನಮ್ಮ ಮನೇಲಿ ಹಸು ಇರ್ಬೇಕಂತಾನೆ ಏನಿಲ್ಲ, ಊರಲ್ಲಿ ಎಲ್ಲರೂ ಹಸು ಇರ್ತವೆ, ರೋಡಲ್ಲಿ ಹೊಡ್ಕೊಂಡು ಹೋಗ್ತಿರ್ತಾರೆ. ಆ ಟೈಮಲ್ಲಿ ಬಿದ್ದಿರೋ ಕಸನಾರು ತಗೊಬಂದು ಅದ್ರ ಸೆಗಣಿನಾರು ತಂದು ಕಲ್ಸಾಕ್ಬೋದು. ಸೆಗಣಿ ಮತ್ತು ನೀರು, ಮಣ್ಣು ಇವಕ್ಕೆ 3, ಮತ್ತು ನೀರು ಹಿಂಗ್ದಂಗೆ ಪ್ಲಾಸ್ಟಿಕ್ಕು ಮತ್ತು ಸೈಡ್ ನೆಟ್ ಏನು ಬೇಕಾಗಿಲ್ಲ. ನೀವು ಯಾವ್ದಾದ್ರು ಗಿಡಗಳ ಮಧ್ಯದಲ್ಲಿ ಹಾಕಿದರೆ ಸೈಡ್ ನೆಟ್ಟು ಬೇಕಾಗಿಲ್ಲ. ನಾನು ಅಜೋಲ ತರಿಸಿದ್ದೆ ಬೇರೆ ಕಡೆಯಿಂದ. ಆ ಅಜೋಲ ಸ್ವಲ್ಪ ಡೈಲಿ ಹಾಕ್ತಿದ್ದೆ ಕೋಳಿಗೆ. ಇವಾಗ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇತ್ತು ನನ್ನ ಹತ್ರ ಅಜೋಲ, ಸಾಕು, ಸ್ವಲ್ಪ ಸಾಕು. 10ರಿಂದ 15 ದಿನದೊಳಗಡೆ ಅದು ಫುಲ್ ಬೆಡ್ ಕವರ್ ಆಗಿಬಿಡುತ್ತೆ. ನೋಡಿ, ನಾನು ಹಾಕಿರೋ ಅಜೋಲ ಇಷ್ಟೇ. ಇಷ್ಟಲ್ಲಿ ಅಜೋಲ ಹಾಕಿದ್ದೀನಲ್ಲ, ಇನ್ನು ದಿನದಿಂದ ದಿನಕ್ಕೆ ಎಷ್ಟು ಬೆಳೆಯುತ್ತೆ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿದೆ, ಫುಲ್ ಸ್ಕಿಪ್ ಮಾಡ್ದಲೇ ನೋಡಿ. ಮತ್ತು ಇದು ಕೋಳಿ ಎಷ್ಟು ಇಷ್ಟಪಟ್ಟು ತಿಂತವೆ ಅಂತ ಕೊನೆಯಲ್ಲಿದೆ, ಅದನ್ನು ಸ್ಕಿಪ್ ಮಾಡ್ದಲೇ ನೋಡಿ. ನಾನು ಹಾಕಿದ ನಾಳೆಗೆ ಇಷ್ಟ ಆಗಿದೆ. ನೋಡಿ, ದಿನದಿಂದ ದಿನಕ್ಕೆ ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಒಂಥರ ಕಾಂಪೌಂಡಿಂಗ್ ಆಗುತ್ತಲ್ಲ, ಸೇಮ್ ಅದೇ ಟೈಪ್ ಇದು. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇವಾಗ ಫುಲ್ಲಾಗಿದೆ. ನೋಡಿ, ಇದು ಆಲ್ಮೋಸ್ಟ್ 8ನೇ ದಿನನೋ 9ನೇ ದಿನನೂ ಇರಬೇಕು. ತುಂಬಿದೆ, ಫುಲ್ಲಾಗಿದೆ. ಬಟ್ ಅಲ್ಲ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದ್ದಿಲ್ಲ, ಅದು ಫುಲ್ಲಾಗಲಿ ಅಂತ ಇವತ್ತು ತೆಗಿಯಲ್ಲ. ನಾನು ನಾಳೆ ತೆಗಿತೀನಿ. ಅಜೋಲ ಹಾಕೋದ್ರಿಂದ ಇದಕ್ಕೆ ಕೋಳಿಗಳಿಗೆ ಪ್ರೋಟೀನ್ ಜಾಸ್ತಿಯಾಗಿ ಸಿಗ್ತವೆ. ಅಜೋಲದಲ್ಲಿ 30 to 40% ಪ್ರೋಟೀನ್ ಸಿಗುತ್ತೆ. ಇದು ಕೋಳಿ ಬೆಳವಣಿಗೆಗೆ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಈ ಬಿಸಿಲಲ್ಲಿ, ಈ ಬೇಸಿಗೆಗಾಲದಲ್ಲಿ ಹಸಿರು ಮೇವು ಸಿಗೋದು ಕಮ್ಮಿ. ಅಜೋಲ ಸಿಕ್ಕಿದ್ರೆ ಇದನ್ನೇ ಉಪಯೋಗಿಸ್ಕೋಬೋದು. ಇದರಿಂದ ಕೋಳಿ ಫಾರಮ್ ಯಾರು ಚಿಕ್ಕದಾಗಿ ಮಾಡ್ತಿದ್ದೀರಾ ದೊಡ್ಡದಾಗಿ ಮಾಡ್ತಿದ್ದೀರಾ ಯಾವುದೇ ಆಗಿರಲಿ, ಅಜೋಲನ ಬೆಳೆಸಿ. ನೋಡಿ, ಇವತ್ತು ಕೋಳಿಗಳಿಗೆ ಹಾಕೋಕ್ಕಂತ ಬಾಟ್ಲಿ ನಾನು ಕುಯ್ದುಬಿಟ್ಟು ಅಡಿಲಿ ತೂತ ಮಾಡಿದ್ದೀನಿ. ನೀರೆಲ್ಲ ಅಲ್ಲೇ ಸುರಿಯುತ್ತೆ. ಅಜೋಲ ಮಾತ್ರ ಎತ್ಕೋಬೋದು. ಅಜೋಲ ಎತ್ಕೋದು ಕೋಳಿಗೆ ಹಾಕಿದ್ರೆ ಭಾರಿ ಇಷ್ಟು ದಿನ ತಿನ್ನುತ್ತೆ. ಹೆಂಗೆ ತಿನ್ನುತ್ತೆ ಅಂತ ನೋಡಿರಂತೆ, ತಡೀರಿ ಹಾಕ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಅಜೋಲ ಎತ್ಕೊಳ್ಳೋಕ್ಕೆ ಸುಲಭವಾಗಿ ಎತ್ಕೋಬೋದು. ನೋಡಿ, ಎಷ್ಟು ಇಷ್ಟಪಟ್ಟು ಅಜೋಲನ ಕೋಳಿಗಳು ತಿಂತವೆ.
ಯಾವ ರೀತಿ ಅಜೋಲಾ ಬೆಳೆಯೋದಂತ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ರೀತಿ ಅಜೋಲಾ ಬೆಳೆಯುವುದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿದೆ ಅಂತ. ನೆಕ್ಸ್ಟ್ ಯಾವ ಥರದ ವಿಡಿಯೋ ಬೇಕಂತಲೂ ಕಮೆಂಟ್ ಮಾಡಿ.